ಪಾದಾಬ್ಜಂ ಜನನೀ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ಸರಂ ವಾರಿದಿಗೆ ಸಮವೆನಲು ಬಾರದು ಕಾರಣದು ತಾಮ್ಲವನ ಮಿರ್ಪುದು ಮೇರುವಿಗೆ ಸಮವೆನಲು ಕೇಳದು ಜಡ್ಡೆ ಮಿರುತಿಹುದು ಮಾರಹರ ವಿಷಕಂಠನಿರಲಿಕೆ ಮೂರು ಲೋಕದೊಳು ಉಪಮೆ ಇಲ್ಲವು ಚಾರುಗುರು ಶಿವಪುತ್ರ ದೇವನ ಪಾದ ಪಂಕಜಕ್ಕೆ ಪ್ರಪ್ರಥಮದಲ್ಲಿ ಪ್ರಾತಸ್ಮರಣೀಯ ಸದ್ಗುರುಗಳನ್ನು ಹೃದಯಾರವಿಂದದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮರಾದ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಹಾಗೂ ಶ್ರೀಮದ್ ಜಗದ್ಗುರು ಶಿವಾನಂದ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೂ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ ನಮ್ಮೆಲ್ಲರ ಕನ್ಯದರಿಗೆ ದೇಶ ತುಂಬೆಲ್ಲ ಸಂಚಾರವನ್ನು ಬೆಳೆಸಿ ಅಧ್ಯಾತ್ಮ ಸುಗಂಧವನ್ನು ಹರಡಿದ ಶ್ರದ್ಧಾನಂದಪ್ಪಾಜಿಯವರ ಶ್ರೀಚರಣಕ್ಕೂ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ರೂವಾರಿಗಳು ಸೋಮನಕೊಪ್ಪದ ಪೀಠಾಧ್ಯಕ್ಷರು ಆದ ಅಭಿನವ ಶಿವಾನಂದ ಅಪ್ಪಾಜಿಯವರ ಶ್ರೀಚರಣಕ್ಕೂ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ ಅನುವಾಲದ ಶ್ರೀಗಳಾದ ಕೈಲಾಸಪತಿ ಅಜ್ಜಾವರ ಶ್ರೀಚರಣಕ್ಕೂ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ ಈ ಬ್ರಹ್ಮವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಪೂಜ್ಯರ ಹಾಗೂ ಗುರುಮಾತೆಯವರ ಶ್ರೀಚರಣಕ್ಕೂ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳುತ್ತಾ ಆತ್ಮೀಯರೇ, ನಮ್ಮೆಲ್ಲರಿಗೂ ಬಹು ಸುಂದರವಾದಂಥ ವಿಷಯವನ್ನು ಇಂದಿನ ಬೆಳಗಿನ ಜಾವದಲ್ಲಿ ಇಟ್ಟಿದ್ದಾರೆ. ಸರ್ವಜ್ಞ ಮೂರ್ತಿಗಳ ವಚನ. ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ ಜಾತಿ ವಿಜಾತಿಯನ ಬೇಡ ಶಿವನೊಲಿದಾತನೇ ಜಾತ ಸರ್ವಜ್ಞ. ಇದು ಸರ್ವಜ್ಞ ಮುನಿಗಳ ವಚನ. ಇಲ್ಲಿ ಜಾತಿ ಮತ್ತು ಜ್ಯೋತಿ ಎರಡು ಶಬ್ದಗಳನ್ನು ಬಳಸಿದ್ದಾರೆ. ಜಾತಿ ಅಂದ್ರೆ ಏನು? ಜಾತಿ ಅಂದ್ರೆ ಮಾತ್ರ ನಿಯೋಜಿತಂ ಜಾತಿ, ಅಳಿದು ಯಾವಾದದ ಅಳತೆ ಮಾಡುವಂಥದ್ದು ಯಾವಾದದ ಅದಕ್ಕೆ ಜಾತಿ ಅಂತ ಕರೀತಾರೆ. ಇನ್ನು ಇದರಾಗೆ ಕುಲ ಅಂತ ಬರ್ತದೆ. ಸಜಾತಿಯ ಸಮೂಹ ಕುಲ. ಸಜಾತಿ ಒಳಗೆ ಜಾತಿ ಭೇದ ಇರ್ತದೆ. ಸಜಾತಿ ಮನುಷ್ಯ ಜಾತಿ ಒಂದೇ, ಕುಲ ಒಂದೇ ಇರ್ತದೆ, ಅದರೊಳಗೆ ಭೇದಗಳಿರ್ತವೆ. ಅದಕ್ಕೆ ನಿಜಗುಂಡ್ರು ಏನು ಭಾಷಾರ ಅಂತ ಕೇಳಿದ್ರೆ, ಮನುಜ ಕುಲ ಜನನದ ಲಾಭವಾಗುವುದು. ಅಲ್ಲಿ ಮನುಜ ಕುಲ ಅಂದರೆ ಎಲ್ಲ ಕುಲ ಸಮೂಹ, ಅಲ್ಲಿ ಒಂದು ಜಾತಿಯ ಸಮೂಹ. ಅದಕ್ಕಿಲ್ಲಿ ಜಾತಿ ಅಂದ್ರೆ ನಾವೇನು ತಿಳ್ಕೊತೇವೆ ಅಂತ ಕೇಳಿದ್ರೆ ಭಾಳ ಭೇದ ಅದಾವು. ಜಾತಿಯಲ್ಲಿ ವ್ಯತ್ಯಾಸ ಅದಾವು. ಇದನ್ನು ಯಾರಿಗೂ ಹೊರಗೆ ಮಾಡೋಕ್ಕೆ ಬರೋದಿಲ್ಲ. ಹೇಳ್ತೇವೆ, ನಮ್ಮ ಮಠಕ್ಕೆ ನಾವು ಹೋಗ್ತೇವೆ. ಎಂದೋ ಬಸವಣ್ಣನವ್ರ ಕಾಲದಿಂದಲೂ ಭೇದ 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 ಅನ್ಕೋತ ಹೋಗ್ತದೆ, ಯಾವುದು ಹೋಗೋದಿಲ್ಲ. ತಾರತಮ್ಯವೇ ತತ್ವ. ಸಿದ್ಧಾಂತ ಏನದ? ತಾರತಮ್ಯವೇ ತತ್ವ. ಅಂದ್ರೆ ಇದು ಮೊದಲೇ ತಾರತಮ್ಯ ಬಂದದ. ಈಗ ನಮಗೆ ಬಟ್ ಇದು ಸಮ ಅದಾವನು, ತಾರತಮ್ಯ ಅದಾವಿಲ್ಲ. ಇದು ಕೆಳಗದ, ಇದು ಮ್ಯಾಲ, ಅದಕ್ಕಿಂತ ಮ್ಯಾಲ. ತಾರತಮ್ಯವೇ ತತ್ವ. ಅದನ್ನು ನೋಡ್ಕೋಬೇಕು ನಾವು. ಈ ಜಗತ್ತಿನಾಗ ಭೇದ ಅದೇ ಅದ. ಭೇದ ಇದ್ರೆ ಜಗತ್ತು. ನಾವೆಲ್ಲ ಕಳೆದ್ರೆ ಏನದ? ತಂದಿ ಹಂಗೆ ಇರಬೇಕು, ತಾಯಿ ಹಂಗೆ ಇರಬೇಕು. ಭೇದ ಮಾಡ್ಕೊತ ಹೋದ್ರೆ ಭೇದ ಅದವೇ ಅದ. ಆದರೆ ಎಲ್ಲಿ ಭೇದ ಇಲ್ಲ ಅಂದ್ರೆ ಜ್ಯೋತಿಯಲ್ಲಿ ಭೇದ ಇಲ್ಲ. ಈ ಮನುಷ್ಯ ಜೀವನದಲ್ಲಿ ಭೇದ ತುಂಬಿ ತುಳುಕ್ತದ್ರಿ. ಎಟ್ಟು ಹೇಳ್ತಾರೆ, ಹಿಂದಿನಿಂದ ನಾವು 12ನೇ ಶತಮಾನದಿಂದಲೂ ನೋಡ್ಕೊತ ಬರ್ತೇವೆ. ಜಾತಿ ಭೇದ ಮಾಡಬಾರ್ದು, ಎಲ್ಲರೂ ಒಂದೇ, ಎಲ್ಲರೂ ಆಗೋದಿಲ್ಲ. ಅಷ್ಟು ಇದು ಇಲ್ಲ, ಅದು ಮನಸ್ಸು ಅಷ್ಟು ಸರಳಿಲ್ಲ. ಅದಕ್ಕೆ ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ ದೃಷ್ಟಾಂತವನ್ನು ಸರ್ವಜ್ಞ ಮುನಿಗಳು ಕೊಟ್ಟಿದ್ದಾರೆ. ಒಬ್ಬ ಕಮ್ಮಿ ಜಾತಿಯವದಾನಂದ್ರೆ ಅವನ ಮನ್ಯಾಗ ದೀಪ ಅದು ಏನು ಕಮ್ಮಿ ಪ್ರಕಾಶ ಕೊಡೋದಿಲ್ಲ. ಈಗ ಕರೆಂಟ್ ಬಂದದ, ಶ್ರೀಮಂತರ ಮನ್ಯಾಗ ಹೋದ, ಉಚ್ಚ ಕುಲದವ್ರ ಮನ್ಯಾಗ ಹೋದ, ಕಮ್ಮಿ ಕುಲದವ್ರ ಮನ್ಯಾಗ ಹೋದ ಕರೆಂಟ. ಆದ್ರೆ ಬೆಳಕು ಮಾತ್ರ ಕಮ್ಮಿ ಇಲ್ಲ.
ಅವ್ರ ಮನೆಯಾಗೂ ಅಷ್ಟೇ ಇರ್ತದೆ, ಇವ್ರ ಮನೆಯಾಗೂ ಅಷ್ಟೇ ಇರ್ತದೆ. ಆದ್ರೆ ಎಲ್ಲಿ ಭೇದ ಅದಲ್ಲ ಅವ್ರ ಕಡಿ ಮನಸ್ಸಿನಾಗ ಭೇದ. ಅವರು ನಮ್ಕಿಂತ ಕಡಿಮೆ, ನಾವು ಹೆಚ್ಚ, ಹಂಗೆ ಹಿಂಗೆ ಅಳತೆ ಮಾಡಕತ್ತೇವೆ ಅಂದ್ರೆ ಭೇದ ಕಾಣ್ತದೆ. ಆದ್ರೆ ಜ್ಯೋತಿಯಲ್ಲಿ ಭೇದ ಇಲ್ಲ. ಇದನ್ನೇ DVG ಅವರು ಕೂಡ ಒಂದು ಕಡೆ ಹೇಳ್ತಾ ಇದ್ದಾರೆ, ಒಂದೇ ಗಗನವ ಕಾಣುತ್ತಾ, ಒಂದೇ ನೆಲವನ್ನು ತುಳಿಯುತ್ತಾ, ಒಂದೇ ಧಾನ್ಯವನ್ನು ಉಣ್ಣುತ್ತಾ, ಒಂದೇ ನೀರು ಕುಡಿದು, ಒಂದೇ ಗಾಳಿಯನ್ನು ಉಸಿರುವ ನರಜಾತಿ ಒಳಗಂತೂ ಬಂದುದೀ ವೈಷಮ್ಯ ಮಂಕುತಿಮ್ಮ. ನಾವು ಪ್ರತಿಯೊಬ್ಬರು ಯಾರ್ಯಾರು ತಗೊಳ್ರಿ, ಬ್ರಾಹ್ಮಣರು ಹಿಡ್ಕೊಂಡು ಶೂದ್ರರ ಪರ್ಯಂತರವಾಗಿ ತಗೊಳ್ರಿ, ಒಂದೇ ಗಗನವ ಕಾಣುತ್ತಾ, ಒಂದೇ ಆಕಾಶ ಕಾಣ್ತದೆ ಎಲ್ಲರಿಗೆ, ಒಂದೇ ಸೂರ್ಯ ಕಾಣ್ತಾನ. ಅವರು ಇಮಾನ್ದಾಗ ಕೂತ್ರೆ ಏನು ಎರಡು ಕಾಣೋದಿಲ್ಲ, ಏನು ಮ್ಯಾಗ ಛತ್ ಮ್ಯಾಗ ನಿಂತ್ರೆ ಎರಡು ಕಾಣೋದಿಲ್ಲ. ಒಂದೇ ಗಗನವ ಒಂದೇ ಆಕಾಶ ಇದೆ, ಎಲ್ಲರಿಗೂ ಒಂದೇ ಆಕಾಶ, ಒಂದೇ ಧಾನ್ಯವನ್ನು ಉಣ್ಣುತ್ತಾ, ಒಂದೇ ಎಲ್ಲರೂ ಧಾನ್ಯ. ಬೇರೆ ಬೇರೆ ಐಟಮ್ಸ್ ಮಾಡ್ಕೋಬಹುದು. ಇವರು ಸ್ವಲ್ಪ ಕಡಿಮೆ ಎಣ್ಣೆ ಹಾಕಿ ಕಡಿಮೆ ಲೋ ಕ್ವಾಲಿಟಿ ಮಾಡ್ಕೋಬಹುದು, ಅವ್ರು ಶ್ರೀಮಂತರು ಇದ್ದವ್ರು ಹೆಚ್ಚಿಗೆ ಮಾಡ್ಕೋಬಹುದು. ಅಲ್ಲಿ ಭೇದ ಇರಬಹುದು ವಸ್ತುವಿನಲ್ಲಿ, ಆದರೆ ಉಣ್ಣುವ ಧಾನ್ಯ ಮಾತ್ರ ಹೊಟ್ಟಿಗೆ ಹೋಗೋದು ಒಂದೇ. ಒಂದೇ ಧಾನ್ಯವನ್ನು ಉಣ್ಣುತ್ತ, ಒಂದೇ ನೀರು ಕುಡಿದು, ಒಂದೇ ಎಲ್ಲರೂ ನೀರು ಕುಡಿದು, ಭೂಮಿಯಾಗ ಬಂದಿದ್ದೇ ನೀರು ಕುಡಿದು. ಅವರು ಸ್ವಲ್ಪ ಮ್ಯಾಗಿನವ್ರು ಅದಾರ್ರಿ, ಆಕಾಶದಿಂದ ತರ್ತಾರ್ರಿ ಸ್ವಾಮಿಗಳು. ಏನಿಲ್ಲ, ಇದೇ ನಿಮ್ಮ ಪಂಪ್ ಸೆಟ್ನೂ ನೀರು ಬರ್ತಾವೆ ಎಲ್ಲರಿಗೆ. ಕುಡಿಗೆರೆ ಕಾಸಾಗಲಿ, ಮಮ್ಮಟಿಗೆರೆ ಆಗಲಿ, ಸೋಮನಕೊಪ್ಪ ಆಗಲಿ, ಒಂದೇ ಪಂಪ್ ಸೆಟ್. ಭೂಮಿಯೊಳಗಿಂದು ಎಲ್ಲರೂ ಒಂದೇ ನೀರು ಕುಡಿದು, ಒಂದೇ ಗಾಳಿಯನ್ನು ಸುರ್ಬ, ಒಂದೇ ಗಾಳಿಯನ್ನು ಸುರ್ಬ ಅಂದ್ರೆ ಎಲ್ಲರಿಗೂ ಈ ಜಗತ್ತಿನಾಗ ನಾಯಿ ಮೊದಲು ಮಾಡ್ಕೊಂಡು, ಇರುವಿ ಮೊದಲು ಮಾಡ್ಕೊಂಡು ಎಲ್ಲ ಆನಿ ಪರ್ಯಂತರವಾಗಿ ವಿಚಾರ ಮಾಡ್ರಿ. ಒಂದೇ ಗಾಳಿ ಉಸಿರ್ಬೇಕು. ಈ ಭೂಮಂಡಲದ ಗಾಳಿ ಒಂದೇ ಅದ. ನರಜಾತಿ ಒಳಗೆ ಬಂದುದಿ ವೈಷಮ್ಯ ಮಂಕುತಿಮ್ಮ. ಇದು ವೈಷಮ್ಯ ಹೆಂಗೆ ಬಂತು? ದ್ವೇಷ. ಒಂದೇ ಗಾಳಿ, ಒಂದೇ ನೀರ, ಒಂದೇ ಬೆಳಕ, ಒಂದೇ ಅನ್ನ, ಎಲ್ಲ ಒಂದೇ ಇದ್ರು ವೈಷಮ್ಯ ಹೆಂಗೆ ಬಂತು ಅಂತ DVG ಅವರಿಗೆ ಉದ್ಗಾರವನ್ನು ತೆಗೆದಿದ್ದಾರೆ. ಅಂದರೆ ಎಷ್ಟು ವಿಚಿತ್ರ ಅದ. ಅದಕ್ಕೆ ಜಾತಿ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಇಲ್ಲದಂಥದ್ದು ಕ್ರಿಯಾ ಮೂಲಕ ಬಂದದ. ಅದನ್ನು ಬಸವಣ್ಣನವ್ರು ಭಾಳ ಸುಂದರವಾಗಿ ಹೇಳ್ಯಾರ. ಕಾಶಿ ಕಮ್ಮಾರನಾದ, BC ಮಡಿವಾಳನಾದ, ಇವೆಲ್ಲ ಬಸವಣ್ಣನವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ತಿಳ್ಕೊತೇವು ಜಾತಿ, ಹಂಗೇನಿರೋದಿಲ್ಲ. ಜ್ಯೋತಿಯನ್ನು ತಿಳ್ಕೊಂಡ್ರು ಅಂದ್ರೆ ತನ್ನ ನರಿದವಂಗೆ ಜಾತಿ ಇಲ್ಲ, ಕುಲ ಇಲ್ಲ. ತಾನು ತಿಳ್ಕೊಂಡು ಹೋದನು ಅಂದ್ರೆ ನಮಗೆ ಜಾತಿ ಇಲ್ಲ. ತಿಳಿಲಾರ್ದಾಗ ಎಲ್ಲ ಬಂದುಕೊಂಡಿರ್ತಾವು. ಅದಕ್ಕೆ ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ. ಆ ಜ್ಯೋತಿ ಏನಾದರೂ ಹೀನಕ್ಕದನ. ಮನ್ಯಾಗ ಎಣ್ಣೆ ಹಾಕಿ ದೀಪ ಹಚ್ಚಿದ್ರಿ ಅಂದ್ರೆ ಅವ್ರ ಮನ್ಯಾಗ ಬಂಗಾರ ಕಲರ್ ಹಾಕದ, ನಮ್ಮ ಮನ್ಯಾಗ ಖರೀದಕ್ಕದ್ರಿ. ಹಿಂಗೇನು ಭೇದಿಲ್ಲ. ಜ್ಯೋತಿಯಲ್ಲಿ ಭೇದಿಲ್ಲ, ಜಾತಿಯಲ್ಲಿ ಮನಸ್ಸಿನಲ್ಲಿ ಭೇದ ಇರಬಹುದು. ಆಗ ಇಲ್ಲೇನು ಅಂತ ಕೇಳಿದ್ರೆ ಜ್ಯೋತಿಯನ್ನು ತಿಳಿದು ಬದುಕು, ನಿನಗೆ ಆನಂದಕ್ಕ. ಜಾತಿ ನೋಡಿ ಬದುಕಬೇಡಪ್ಪ ಈ ಜಗತ್ತಿನಾಗ. ಇದು ಮೊದಲಿನಿಂದಲೂ ಹಿಂಗೆ ಅದ. ಸೃಷ್ಟಿ ನೇಮವೇ ಹಿಂಗೆ ಅದ. ಒಬ್ಬರು ನೋಡೋಣ ಒಬ್ಬರಿಗೆ ಅಸಹ್ಯ, ದ್ವೇಷ ಅದ. ಆದ್ರೆ ನೀನು ಜ್ಯೋತಿಯನ್ನು ನೋಡಿ ಬದುಕು. ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ, ಜ್ಯೋತಿಷ್ಯಾಮಪಿ ತಜ್ಜ್ಯೋತಿ ತಮಸ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ. ಅದು ಪ್ರತಿಯೊಬ್ಬರ ಹೃದಯದಲ್ಲಿ ಜ್ಯೋತಿ ಅದ. ಅದಕ್ಕೆ ಎಣ್ಣೆ ಹಾಕಬೇಕಾಗಿಲ್ಲ, ರೊಕ್ಕ ಕೊಡಬೇಕಾಗಿಲ್ಲ, ಏನೂ ಇಲ್ಲ. ಅದು ಜಾತಿ ಅಲ್ಲ, ಕುಲ ಅಲ್ಲ. ಸದಾವ ಕಾಲದಲ್ಲಿ ಹೃದಯದಲ್ಲಿ ಜ್ಯೋತಿ ಅದ, ಆತ್ಮಜ್ಯೋತಿ ಅದ. ಅದನ್ನು ನೋಡಿ ಬದುಕೋದು ಕಲಿಬೇಕಾಗ್ತದೆ ನಾವು. ಅವರು ಹಂಗದಾರೆ, ಇವ್ರು ಹಿಂಗದ. ಹೊರಗಿಂದ ನೋಡಿದ್ರೆ ಭೇದ ಕಾಣೇತದ. ಅದಕ್ಕಾಗಿ ದ್ವೇಷ ಅಸಹ್ಯ ಹುಟ್ಟಿದ್ದು ಎದರಿಂದ ಅಂತ ಕೇಳಿದರೆ ಈ ಜಾತಿ ವ್ಯವಸ್ಥೆಯಿಂದ ಹುಟ್ಟ್ಯದ. ಅದಕ್ಕೆ ಅದನ್ನು ಬಿಟ್ಟು ಜ್ಯೋತಿಯನ್ನು ನೋಡಿ ಬದುಕೋದು ಕಲಿ. ಜಾತಿಹೀನನ ಮನೆಯ ಜ್ಯೋತಿ ತಾಯಿಹೀನವೇ. ಜಾತಿ ವಿಜಾತಿ ಅನ್ನಬೇಡ, ಆ ಜಾತಿ ಈ ಜಾತಿ ಅಂತ ಅನ್ಬೇಡ. ಯಾಕಂದ್ರೆ ಎಲ್ಲರೂ ಒಂದೇ ಸಿಸ್ಟಮ್ದಾಗ ಬಂದೇವಿಲ್ಲ. ಇಲ್ರಿ, ಅವರು ಬಡಗ್ನೆ ದೊಡ್ಡ ಅಗರ್ಭ ಶ್ರೀಮಂತರು ಆಕಾಶದಿಂದ ಬಡಗತ್ ಬಿದ್ದು ಬಿಟ್ರಿ. ಅವರು ಭೂಮಂಡಲಕ್ಕೆ ಅಂತೀರಿ, ಸ್ಪಷ್ಟವಾಗಿ ಅಂತೀರಿ, ಯಾರು ಅನ್ನಕ್ಕೆ ಬರೋದಿಲ್ಲ. ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮುದ್ಭವಂ ಆತ್ಮಜೀವ ಸಮಾಯುಕ್ತಂ ವರ್ಣನಾಂ ಕ್ರಿಂ ಪ್ರಯೋಜನಂ ಅಂತ ಬಸವಣ್ಣನವರು ವಚನದಲ್ಲೇ ಕೇಳ್ಯಾರ. ಇದು ಪ್ರತಿಯೊಬ್ಬರ ಶರೀರ ಸಪ್ತ ಧಾತುದಿಂದ ಉತ್ಪತ್ತಿಯಾಗ್ಯದ. ಪ್ರತಿಯೊಬ್ಬರು ಬ್ಯಾರೆ ಬೇಕಾದವ್ರು ತಗೊಳ್ಳು. ನಾವು ಆ ಜಾತಿ ಈ ಜಾತಿ ಈ ಗೊಂದಲಕ್ಕೆ ಹೋಗೋದು ಬೇಡ. ಈ ಭೂಮಂಡಲದ ಎಲ್ಲ ಪ್ರಾಣಿಗಳು ಕೂಡ ಸಪ್ತಧಾತುಗಳಿಂದಲೇ ಉತ್ಪತ್ತಿಯಾಗ್ಯಾವು, ಹುಟ್ಟಿ ಬಂದಾವು. ಆದರೆ ಇಲ್ಲಿ ಬಂದೇನು ಅಂದ್ರೆ ಭೇದ ಮಾಡಕತ್ತಾವು. ನಾವು ಬೇರೆ, ನಾವು ದೊಡ್ಡವರು, ನಾವು ಸಣ್ಣವರು, ನಾವು ಶ್ರೀಮಂತರು,
ನಾವು ಅವ್ರು ಮುಟ್ಟಿಸ್ಕೊಳ್ಳೋದಿಲ್ಲ, ಇವ್ರು ಮುಟ್ಟಿಸ್ಕೊಳ್ಳೋದಿಲ್ಲ. ಈಗ ಇನ್ನೂ ಸ್ವಲ್ಪ ಕಮ್ಮಿ ಅಂತೀನಿ ನಾನು. ಅವಾಗ ನಾಳಕ್ಕೆ ಹೋದ್ರೆ ಬರೀ ಬಡದಾಡಿದೆ ಸಾಯ್ದಾಕಿತ್ತು, ಕೊಡ ಒಡೆದು ಮನೆಗೆ ತರೋದಾಕಿತ್ತು. ಮಣ್ಣಿನ ಕೊಡ ಇರ್ತಿದ್ದು ಅವಾಗ, ತೆಗಿರಕ್ಕದಾತು ಒಡೆದ ಕಿಸದ ಮನೆಗೆ ಕಳಿಸ್ತಿದ್ರಿ. ಯಾಕೆ ಅವಾಗ ಭಾಳ ಇರ್ತದೆ ಜಾತಿ ಪದ್ಧತಿ. ಇನ್ನೂ ಈಗೆಲ್ಲ ಕಮ್ಮಾಗ್ಯದ. ಅದಕ್ಕೆ ಆ ಜಾತಿ ಹೀನನ ಮನಿ ಜ್ಯೋತಿತಾ ಹೀನವೇ, ಜಾತಿ ವಿಜಾತಿ ಏನ ಬೇಡ, ಶಿವನ್ ಒಲಿದಾತನೇ ಜಾತ. ಯಾವ ಪರಮಾತ್ಮ ಒಲಿತಾನ ಅವು ಒಳ್ಳೆ ಜಾತಿ. ನೀವು ನೋಡ್ರಿ, ಬ್ರಾಹ್ಮಣ ಇದ್ದಂಥವ ರಾವ